ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಪರ ಭರ್ಜರಿ ಪ್ರಚಾರ. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ರಾಮಗೇರಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಆನಂದಸ್ವಾಮಿ ಗಡ್ಡೆ ದೇವರಮಠ ಪರವಾಗಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಶ್ರೀ ನಾಗರಾಜ್ ಮಣಿವಾಳ್ ರವರ ನೇತೃತ್ವದಲ್ಲಿ ಗ್ರಾಮದಲ್ಲಿಯ ದೇವಸ್ಥಾನಗಳಿಗೆ ನೂರಾರು ಕಾರ್ಯಕರ್ತರು ಸೇರಿ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಹಮ್ಮಿಕೊಂಡಿದ್ದರು. ಈ ಸಮಯದಲ್ಲಿ ಶ್ರೀಮತಿ ಈರಮ್ಮ ಮಡಿವಾಳ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಶ್ರೀ ರಾಮಣ್ಣ ಶಿಗ್ಲಿ, ಶ್ರೀ ತಿಪ್ಪಣ್ಣ ಸಂಶಿ, ಶ್ರೀ ಗುಡ್ಡಪ್ಪ ಬೇವಿನಮರದ್, ಶ್ರೀ ರಾಮಣ್ಣ ಜಿಡ್ಡಿಮನಿ, ಶ್ರೀ ಮಂಜುನಾಥ್ ಮಾಯಣ್ಣನವರ್, ಶ್ರೀ ಬಸವರಾಜ್ ಬನ್ನಿಕೊಪ್ಪ, ಶ್ರೀ ನಿಂಗಪ್ಪ ಅಂಬಬ್ಲೆಪ್ಪನವರ್, ಶ್ರೀ ನೀಲಪ್ಪ ಬಸಪ್ಪನವರ್, ಶ್ರೀ ಫಕೀರಪ್ಪ ಕಾಳೆ, ಶ್ರೀ ಮಂಜುನಾಥ್ ಲಕ್ಕಣ್ಣನವರ್, ಶ್ರೀ ಮುದುಕಪ್ಪ ಜಿಡ್ಡಿಮನಿ, ಶ್ರೀ ಬುಡ್ಡೇಸಾಬ್ ಬೆಳಗಲಿ, ಶ್ರೀ ಚೆನ್ನಪ್ಪ ಕಾಳೆ ಮುಂತಾದವರು ಭಾಗಿಯಾಗಿದ್ದರು. ವರದಿ ಸದಾಶಿವ್ ಮೂಡೆಮ್ಮನವರ್. ಚುನಾವಣೆ ಪ್ರಚಾರದ ಅಂಗವಾಗಿ ಪೂಜೆ ಕಾರ್ಯಕ್ರಮ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಬ್ಯಾಲೆಟ್ ಪೇಪರ್ ಅನ್ನು ಪೂಜೆ ಮಾಡಿಕೊಂಡು ಇದರ ನಂತರ ರಾಮಗೇರಿ ಗ್ರಾಮದ ಎಲ್ಲ ಶ್ರೀ ಮೈಲಾಲಿಂಗೇಶ್ವರ ದೇವಸ್ಥಾನ ಹಿಡ್ಕೊಂಡು ಗ್ರಾಮ ದೇವತೆ ದೇವಸ್ಥಾನ ಹಿಡ್ಕೊಂಡು ಎಲ್ಲ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ದೇವದಾನ ದೇವತೆಗಳು ಮತ್ತು ಗುರುಗಳ ಮಠ ಮತ್ತು ದರ್ಗಾ ಮುಸದಿ ಸಂಪೂರ್ಣ ನಮ್ಮ ಅಭ್ಯರ್ಥಿ ಗೆಲುವಿಗೆ ಈ ಪೂಜೆಯನ್ನು ಮಾಡ್ತಿದ್ದೀವಿ. ಹಾಗಾಗಿ ಈ ಪೂಜೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಚೆನ್ನಪ್ಪ ಕಾಳಿಯವರು ಇದನ್ನು ಪೂಜೆ ನಿರ್ವಹಿಸಬೇಕಂತ ಕೇಳ್ಕೊಂತೀವಿ. ಇದಕ್ಕೆ ಮಾತಾಡ್ತಾ ಇದು ವಿಡಿಯೋ ಮಾಡ್ತಾರೆ. ಶಿಗ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಈ ತಾಲೂಕಿನ ನಮ್ಮ ಪಕ್ಷದ ಹಲವಾರು ಬಾರಿ ಅಭ್ಯರ್ಥಿಯಾಗಿ ಬಯಸಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರಾದಂಥ ನಮ್ಮ ನಿಮ್ಮೆಲ್ಲ ಹಿರಿಯರಾದಂಥ ರಾಮಣ್ಣ ಲಮಾಣಿಯವರು, ಫಕೀರಣ್ಣ ಕಾಳೆಯವರು, ಬಸಣ್ಣ ಹುಣಸಿಮರದವರು, ನಮ್ಮ ಗುಡ್ಡಪ್ಪ ಬೇವಿನಮರದವರು, ಫಕೀರಣ್ಣ ಕರ್ಲಿಂಗನವರು, ಬಸಣ್ಣ ಬನ್ನಿಕೊಪ್ಪ, ಯಂಕಣ್ಣ ಅವ್ರ ಜೊತೆಗೆ ಎಲ್ಲರೂ ಕೈ ಜೋಡಿಸಿ ಆ ಬ್ಯಾಲೆಟ್ ಪೇಪರ್ಗಳನ್ನು ಉದ್ಘಾಟನೆ ಮಾಡಬೇಕು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 10 ಹೆಜ್ಜೆ ಕೊಟ್ಟಿದ್ದ. ನಾವು ಚುನಾವಣೆ ಆಡಳಿತ ಮಾಡಿಕೊಂಡು ಅವ್ರು ಮಾತನ್ನ ನಂಬಿ ಬಿಜೆಪಿ ಸೇರ್ಕೊಂಡಿವಿ. 10 ಕೆಜಿ ಅಕ್ಕಿ ಅಂತ ಆ ಪುಣ್ಯಾತ್ಮ 5 ಕೆಜಿ ಅಕ್ಕಿ ಹೌದ್ರಿ. ಸಿದ್ದರಾಮಯ್ಯ 10 ಕೆಜಿ ಕೊಟ್ಟಿಲ್ಲ, ಮುಖ್ಯಮಂತ್ರಿ ಅಲ್ಲ 15 ಕೆಜಿ ಕೊಡ್ಬೇಕಾಗಿತ್ತು, ಬೇಡ 12 ಕೆಜಿ ಕೊಡ್ಬೇಕಾಗಿತ್ತು, ಬೇಡ 10 ಕೆಜಿ ಮುಂದುವರ್ಬೇಕಾಗಿತ್ತ. ಅವಾಗ ಬಸ್ ಫ್ರೀ ಮಾಡಲಿಲ್ಲ, ಅವಾಗ ಕರೆಂಟ್ ಕೊಡ್ಲಿಲ್ಲ, ಆಲೋಚನೆ ಮಾಡೋದು ಅಲ್ಲ. ಹೆಣ್ಮಕ್ಳು ಕಷ್ಟ ಆಗಿರಲ್ಲ, ಮನೆಗೆ ಮಕ್ಕಳಲ್ಲ, ಗಂಡರಲ್ಲ, ಸಂಪರ್ಕ ಮಾಡಿ ಸ್ವಂತ ಕೈ ಉಪಯೋಗ ಮಾಡಿದವನ್ನ
ಅಕ್ಕಿ ತೊಂಬರ್ತೀವಿ, ಬ್ಯಾಳೆ ತೊಂಬರ್ತೀವಿ. ಅದರಿಂದ ಮನೆ ಉಪಯೋಗ ರೊಕ್ಕ ಉಪಯೋಗ ಮಾಡಕ್ಕೆ ನೀವೇನ ಮಾತಾಡಿ ಹೇಳ್ತಾನ. ಫಸ್ಟ್ ಡೇ ಆಗಿರೋದ್ರಿಂದ ಹೆಣ್ಮಕ್ಳು ದಾಟಿ ಹಾಕ್ತಾರ ಅಂತ ಹೇಳ್ತಾನ. ಅರ್ಥ ಹೇಳಿ ಒಂದು ವಿಚಾರ ಮಾಡಿ ನೀವು. ನೀವು ಹೇಳ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವ ಮುಂದೆ ಸೆಂಟ್ರಲ್ನಾಗ ಮಿನಿಸ್ಟರ್ ಆಗಂತಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಒಬ್ಬ ಕುಮಾರಸ್ವಾಮಿ ಹೇಳ್ತಾರ, ಹೆಣ್ಮಕ್ಳು ಬಸ್ ಉಚಿತ ಮಾಡೋದ್ರಿಂದ ಹೆಣ್ಮಕ್ಳು ಭಾಳ ದಾರಿಕರ್ತಾರ ಅಂತ ಹೇಳ್ತಾರೆ. ಅವ್ನು ಹಂಗೆ ಅವಾಗ ಗೊತ್ತಿಲ್ಲ. ಇವತ್ತು ಬಸ್ ಫ್ರೀ ಆಗಿರೋದ್ರಿಂದ ಏನಾಗಿತ್ತು ಅಂದ್ರೆ ಲಕ್ಷ್ಮೇಶ್ವರದಿಂದ ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಗೌಡಿ ಕೆಲಸ ಮಾಡಿ ಅಲ್ಲಿ ಏನೋ ಕೆಲಸ ಮಾಡಿ ತಾಯಿ ಹುಡ್ಕೊಂಡ್ಬಿಟ್ಟಾರ. ಅದ ತಾಯಿ ಇವತ್ತು ಬಸ್ ಫ್ರೀ ಇಲ್ಲಂದ್ರೆ ಲಕ್ಷ್ಮೇಶ್ವರ ಆಗಿರ್ತದೆ. ಲಕ್ಷ್ಮೇಶ್ವರ ಭಾರಿ ಅಲ್ಲ. ಈಗ ಸಿಟಿ ನಗರಕ್ಕೆ ಹೋದ್ರೆ ನಾನು ಬಂದಿಲ್ಲ ಒಂದು ಭಾರಿ ಸಿಗ್ತಾವಲ್ಲ. ಬಸ್ ಫ್ರೀ ಇಲ್ಲ ತಾಯಿಗೆ ಏನಾಗಿರ್ತದೆ 100 ರೂಪಾಯಿ ಕೊಡೋದಕ್ಕೆ. ಹೌದು, ಆಲೋಚನೆ ಮಾಡಿ ನೀವು. ಲಕ್ಷ್ಮೇಶ್ವರ ಟಮ್ ಹತ್ತಿರ ಕೂತ್ಕೊಂಡ್ರೆ ಟಮ್ ಹತ್ತಿರ ಬಸ್ ಹಿಡಿದ್ರೆ 10 ರೂಪಾಯಿ ತೊಂದ್ರೆ. ಇವತ್ತು 10 ರೂಪಾಯಿ ಇಲ್ಲ ನಿಮ್ಗೆ. ಒಂದು 10 ಕೊಡ್ತಾರೆ ನೀವು. ಯಾರು ಜೋರ್ತಾರೆ ಹೋಗ್ತಂದ್ರೆ ಕಷ್ಟ ಆಗಿ ರೊಕ್ಕ ಧರ್ಮಸ್ಥಳ ಎಲ್ಲ ಹೋಗಿದ್ರಲ್ಲ, ಎಲ್ಲ ಹೋಗಿದ್ರಲ್ಲ, ಅಲ್ಲಿ ಹೋಗಿದ್ರಲ್ಲ. ಇವತ್ತು ಸಾವಿರಾರು ರೂಪಾಯಿ ಉಳಿದತಿ. ಆ ಉಳಿದ್ರಿಂದ ಉದ್ಧಾರ ಆಗ್ತೀವಿ. ಬಡವರು ಉದ್ಧಾರ ಆಗಬೇಕು. ಬಿಜೆಪಿ ಬೇಕಾಗಿಲ್ಲ. ಬಡವರು ಶಾಲೆ ಆಗ್ಬಾರ್ದು ಅವ್ರಿಗೆ. ಬಡವರು ಯಾರು ಊಟ ಮಾಡಿ ಮಕ್ಕಳು ಮಾಡೋರಿಗೆ ಕಾರಣ ನೀವು ಊಟ ಮಾಡಿ ಮಕ್ಕೊಂಡಿದ್ರೆ ಜಗಳ ಮಾಡಿರ ಹೊರಗೆ. ಈಗ ಮುಸ್ಲಿಮ್ಸ್ ಒಂದ್ ಕಡೆ ಎತ್ಕೊಂಡಿಸ್ತಾರ, ನಮ್ಮ ಕಡೆ ಎತ್ಕೊಂಡಿಸ್ತಾರ. ಸುಮ್ಮನೆ ತಾವ ಚಪ್ಪಲ್ ಹಾರಾಕ್ತಾರ ರಾತ್ರಿ. ಯಾರು ಬಸವಣ್ಣ ಚಪ್ಪಲ್ ಹಾರಾಕ್ತಾರ, ಮುಂಜಾನೆ ಮುಸ್ಲಿಮ್ಸ್ ಹಾಕ್ಯಾರ ಅಂತ ನಾವೇ ಮಾಡ್ತೀವಿ. ದಮ ದಮ ಹೊಡಿತೀವಿ. ಅವ್ರು ಬಂದು ಅವ್ರು ನಮ್ಮ ದಮ ದಮ ಹೊಡಿತಾರ. ಈ ನಮ್ಮಲ್ಲಿ ಬಡವರಿಗೆ ನ್ಯಾಯ ಕೆಲಸ ಈ ಬಿಜೆಪಿ ಮಾಡ್ತಾರ. ಸುಮ್ಮನೆ ಸಿಗ್ತಿದ್ರು. ಈ ನಮ್ಮೆಲ್ಲ ಯೋಜನೆಗಳನ್ನು ನೋಡಿ ಮೋದಿ ಕೇಳಿ ತೋರ್ಸಕ್ ಬಂತಾರ ಹೆಣ್ಮಗಳಿಗೆ ಗ್ಯಾರಂಟಿ ತೋರಿಸ್ತಾರೆ. ಏನ್ ಗ್ಯಾರಂಟಿ ಹೇಳೋದು ಹೇಳೋದು ಏನ್ ಮಾತಾಡ್ತಾರ? ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ಅದು? ಈಗ ನಾವು ಕೊಟ್ಟಂತೂ ಗ್ಯಾರಂಟಿ ಅಲ್ಲ. ಬಡವರ ಜೀವನಗಳಿಗೆ ಉದ್ಧಾರಕ್ಕಾಗಿ, ಬಡವರು ಉದ್ಧಾರ ಮಾಡೋಕ್ಕಾಗಿ ಕೊಟ್ಟಂತ ಯೋಜನೆಗಳಿವು. ಯಾಕಂದ್ರೆ ಬಿಜೆಪಿ ಆಡಳಿತ ನಾವೆಲ್ಲ ಅನುಭವಿಸಿ ನೋಡಿವಿ. ಯಾವಾಗ ಕಾಂಗ್ರೆಸ್ ಅಧಿಕಾರ ಐತಿ ಅವಾಗಿಂದ ಬಡವರಿಗೆ ಉದ್ಧಾರ ಆಗೈತಿ. ಪಂಪ್ಸೆಟ್ ನಾವು ಕರೆಂಟ್ ಬಿಲ್ ಉಚಿತ ಕೊಟ್ಟಿವಿ, ಓವರ್ ಪೀರಿಯಡ್ಸ್ ಕೊಟ್ಟಿವಿ, ಮನೆಗೆ ಗೃಹ ಜ್ಯೋತಿ ಕೊಟ್ಟಿವಿ, ಮನೆಗೆ ಬಡವರಿಗೆ ಮನೆ ಹಚ್ಚೋ ರೊಕ್ಕ ಕೊಟ್ಟಿವಿ. ಅದಕ್ಕೆ ಬಿಜೆಪಿಯವರ ಕೊಳ್ಳ ಭರವಸೆಗೆ ನಂಬಬೇಡ್ರಿ. ಚುನಾವಣೆ ಬರ್ತಾರ ಅವ್ರು 500 ಇಲ್ಲ 1000 ಕೊಡ್ತಾರ, ಒಂದು ಓಟಿಗೆ ಹಾಕ್ರಿ ಅಂತೇಳಿ. ಆ ರೊಕ್ಕನ ನೋಡ್ರಿ, ತಿಂಗಳ 2000 ಕೊಡ್ತಾನ, ಅಕ್ಕಿ ರೊಕ್ಕ ಹಾಕ್ತಾನ, ಬಸ್ ಫ್ರೀ ಮಾಡ್ಯಾನ, ಕರೆಂಟ್ ಬಿಲ್ ತುಂಬ್ತಾನ. ಇಂಥ ಸರ್ಕಾರ ಇವೆಲ್ಲ ಯೋಜನೆಗಳನ್ನು ಮುಂದುವರಿಬೇಕಂದ್ರೆ, ಎಲ್ಲ ಯೋಜನೆ ಬೇಕಂದ್ರೆ ನೀವು ಬೇಕು. ಬಿಜೆಪಿ ಅಧಿಕಾರಕ್ಕೆ ಬಂತಂದ್ರೆ ಆರೋಗ್ಯ ಕಟ್ಟಂದ್ರೆ ರಾಜುಗೂ ಮಾಡಕ್ಕಾಗಲ್ಲ, ಮತ್ತೊಬ್ಬಗೂ ಮಾಡಕ್ಕಾಗಲ್ಲ. ರೊಕ್ಕ ಕಟ್ಟೋದಿಲ್ಲ ಅಂದ್ರೆ ರಾಜಮನೆಗೆ ರಾಜನೇ ಮಾಡೋದು. ಭಾಳ ನನಗೂ ಒಂದು ಕಪ್ಪ ಪುಸ್ತಕ ನಿಮ್ಗೆ ತಿಂಗಳ ಸಾವಿರ ಕೊಡೋದಿಲ್ಲ ಅವ್ರೆ. ಅದಕ್ಕೆ ತಾವು ತಾಯಿ ಅಂದ್ರೆ ಭಾಳ ಗಂಭೀರ ಆಲೋಚನೆ ಮಾಡ್ಬೇಕು. ಮತ್ತೆ ಭಾಳ ಮಂದಿ ಹೇಳೋದು ಬರ್ತಾರೆ ನಿಮ್ಗೆ. ನಾವು ಎಲ್ಲ ಹೀಗಾಗಿ ಆ ಶಾಲೆಯ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ತಿಪ್ಪಣ್ಣ ವಂಶಿಯವರು ಮಾತನಾಡಿ ಕೇಳ್ಕೊಳ್ತೀನಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಬರುವಂಥ ಚುನಾವಣೆಯಲ್ಲಿ ಗೆದ್ದು ಬರಲಿ ಅಂತ ಹೇಳಿ ನಂದಿ ಗ್ರಾಮದ ಎಲ್ಲ ಗುರಿಗಳು ನಾವೆಲ್ಲ ಎಲ್ಲ ಪ್ರತಿಭಟನೆ ಗೆಲ್ಲಿ ಅಂತ ಹೇಳಿ ಇವತ್ತಿನ ದೇವರ ಪೂಜೆಯನ್ನು ಮಾತಾಡ್ತಿದ್ವಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.
ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಸಿದ್ದಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಹಿರಿಯರು, ನಮ್ಮ ಮಾರ್ಗದರ್ಶಕರಂತ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು, ನನ್ನ ಅಧ್ಯಕ್ಷರಂತ ಎಲ್ಲ ರಾಜ್ಯ ಗ್ರಾಮದ ಹುಡುಗಿಯರೇ ಹಾಗೂ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಅವ ಸಾಕಷ್ಟು ರೊಕ್ಕ ಮಾಡಿದ ಅಲ್ಲಲ್ಲ ಯಾಕಂದ್ರೆ ಆ ಮನುಷ್ಯ ಎಂದು ಬಟ್ಟೆಗಂಗಿಲ್ಲ ಬಹಳ ಆಡಳಿತ ಕೇಳ್ಬೇಡ ಮಾತ್ರ ಬಸವರಾಜ ಬೊಮ್ಮಾಯಿ ಬಿಜೆಪಿ ಅಂತ ಹೇಳ್ತಾರ. ಆ ಮುಂದೆ ಆ ಮನುಷ್ಯ ನಿಮ್ ಕೈಗೆ ಸಿಗಂಗಿಲ್ಲ, ನಿಮ್ಗೆ ಗಟ್ಟಿಯಾಗಿರಲ್ಲ, ಇಲ್ಲೇ ಐತಿ ಬೇಡ ಗಡ್ಡೆ ಹೋಗಿ ಅದಕ್ಕೆ ಅಂತ ವ್ಯಕ್ತಿ ಬೇಕು, ನಮ್ಮ ಕೈ ಸಿಗಲಾರದ ವ್ಯಕ್ತಿ ಬೇಕು ಅನ್ನೋದನ್ನ ತಾವು ಆಲೋಚನೆ ಮಾಡ್ಬೇಕು. ಅದ್ರ ಜೊತೆ ಬೇರೆ ನೀವು ಅಷ್ಟು ಓಟ್ ಹಾಕಿದ್ರಲ್ಲ, ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳು, ನಿಮ್ಮ ಆಜುಬಾಜು ನಿಮ್ಮ ಬೀಗರು, ನಿಮ್ಮ ಗಂಡಂದರು ಎಲ್ಲರೂ ಓಟ್ ಹಾಕಿ ರಾಮಗಿರಿ ಡಬ್ಬಿ ಹೊಡೆದ್ರೆ ಬರೀ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್. ಬಿಜೆಪಿ ಹುಚ್ಚಿಡಿಬೇಕು ಅಂದ್ರೆ ಸಿದ್ದರಾಮಯ್ಯ ಖುಷಿ ಆಗೈತಿ, ಡಿ ಕೆ ಶಿವಕುಮಾರ್ ಖುಷಿ ಆಗೈತಿ, ಗಡ್ಡ ಇದ್ದರೆ ಖುಷಿ ಆಗೈತಿ. ಆತ್ಮ ಹೆಣ್ಮಕ್ಳಿಗೆ ಬಡಿ ಕೊಟ್ಟಿದ್ದಕ್ಕೆ ಸಾರ್ಥಕ ನಮ್ಮ ಯೋಜನೆ ಅಂತ. ಅದಕ್ಕೆ ತಾವೆಲ್ಲ ತಾಯಂದ್ರೆ ನಾವು ಹೇಳಿದ್ದೆಲ್ಲ ನಾವು ತಿಳ್ಕೊಂಡ್ರಿ ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ಹೆಚ್ಚಿಗೆ ನಾವು ಮಾತಾಡಕ್ಕೆ ಹೋಗಲ್ಲ. ಅದಕ್ಕೆ ತಾವು ಬರುವಂಥ 7ನೇ ತಾರೀಕು ಅದಕ್ಕೆ ನಾವು ಒಂದ ಬಿಟ್ಟರೆ ಒಂದಾಯ್ತು ಹುಡುಕಾಡಂಗಿಲ್ಲ. ನೀವು ಈಗ ರಾಜು ರೌಲೇಶನ್ ಅಂತ ಹುಡುಕಾಡಿದ್ರೆ ಏನೈತೆ ಅಂತೇಳಿ ಹುಡುಕಾಡಂಗಿಲ್ಲ. ನಾವು ಒಂದ ಬಿಡ್ರಿ ಅಷ್ಟಂತ ಹತ್ತು ಸುಗಂಧ ಹೊತ್ತದೈತಿ, ನಾನು ಕೆಲಸ ಐತಿ ಅಷ್ಟೇ.